ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲೇ ನಡೀತು. ಅದು ಚುನಾವಣೆಗೆ ನಿಮಗೆ ಯೂಜ್ ಪ್ಲಸ್ ಪಾಯಿಂಟ್ ಆಯಿತು. ಹೌದು. ಎಲ್ಲೆಲ್ಲಿ ಹೋಗಿತ್ತು, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಯಾವ್ಯಾವ ಜಿಲ್ಲೆಗಳು ಹೋಗಿತ್ತು ಅಲ್ಲೆಲ್ಲೂ ಕೂಡ ನಿಮ್ಮ ಮ್ಯಾಕ್ಸಿಮಮ್ ಸೀಟ್ಗಳನ್ನ ಪಡ್ಕೊಳಕ್ಕೆ ಕಾರಣ ಆಯಿತು. ಸೊ ಈ ಪ್ಲಾನ್ ಎಲ್ಲ, ಯಾಕಂದ್ರೆ ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ತಾವು ಕಂಪ್ಲೀಟ್ ಆಗಿದ್ರಿ, ರಾಹುಲ್ ಗಾಂಧಿ ಜೊತೆ ಇದ್ರಿ, ಬರೀ ಕಾಣಿಸ್ಕೊಂಡ್ಲಿಲ್ಲ, ಅದ್ರ ಜೊತೆಗೆ ನೀವು ವರ್ಕು ಕೂಡ ಮಾಡಿದ್ರಿ. ಅದು ಸಕ್ಸಸ್ ಕಾರಣ. ಹೇಗೆ ಸರ್ ಆ ಪ್ಲಾನ್ ಹೆಂಗ್ ಮಾಡ್ಕೊಂಡ್ರಿ? ಹೇಗಿತ್ತು ಅದರ ಪೂರ್ವ ಸಿದ್ಧತೆ? ಅದು ನೀವೇ ಐಡಿಯಾ ಕೊಟ್ಟಿದ್ದ ಅಥವಾ ಡಿ ಕೆ ಶಿವಕುಮಾರ್ ಅಂದ್ರೆ ಟೋಟಲ್ ನಿಮ್ಮ ಐಡಿಯಾನ? ಅದು ಹೇಗೆ ಅಂತ ಸರ್? ಇಲ್ಲ, ಅದು ಸುಮಾರು ವರ್ಷಗಳಿಂದ ಇದು ರಾಹುಲ್ ಗಾಂಧಿ ಅವರು 2008ರಲ್ಲಿನೂ ಮಾಡಿದರು ಇದೇ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ಕಡೆ. ಅವರು ಒಂದು ಕಾರಲ್ಲಿ ಪ್ರಯಾಣ ಮಾಡಿ ಜನರ ನಿಜ ಸ್ಥಿತಿ ಏನು ಅಂತೇಳಿ ಅವಾಗ ಪ್ರಯಾಣ ಮಾಡಿದ್ರು. ಅವಾಗ ನಮ್ಮ ಸರ್ಕಾರ ಇತ್ತು, UPA ಸರ್ಕಾರ ಇತ್ತು. ಅವತ್ತು ನೋಡ್ರಿ ಎಲ್ಲ ಪ್ರತಿಯೊಂದು ಇವತ್ತು ಏನೇ ಈ ದೇಶಕ್ಕೆ ಕೊಟ್ಟಂಥ ಒಂದು ಇದು ಸ್ಕೀಮ್ಗಳಿರ್ಬೋದು, ಅವತ್ತಿನ ಒಂದು ಕಾಲದಲ್ಲಿ ಬಂದಿರೋ RTI ಆಗಿರ್ಬೋದು, RTA ಆಗಿರ್ಬೋದು, ರೈಟ್ ಟು ಎಜುಕೇಷನ್, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು, ನೀವು ಬೇರೆ ಬೇರೆ ಎಲ್ಲ ನೋಡ್ರಿ ಎಂತೆಂಥ ಸ್ಕೀಮ್ಗಳು ಅವಾಗ UPA ಟೈಮಲ್ಲಿ ಕೊಟ್ಟಿರೋದನ್ನಂದ್ರೆ ಅವತ್ತೂ ಅದೇ ರೀತಿ ಅವರು ಯಾತ್ರೆ ಮಾಡಿದಾಗ ಅವರಿಗೆ ಬಂದಿರೋ ಒಂದು ಏನು ಜನರಿನಿಂದ ಸಮಸ್ಯೆಗಳು ಏನು ಬಂದಿರೋದು ಅದನ್ನು ನಿವಾರಣೆ ಮಾಡಬೇಕು ಅಂತಂದರೆ ಅದೇ ರೀತಿ ಅವತ್ತು ಆ ಒಂದು ಎಲ್ಲ ಸ್ಕೀಮ್ಗಳನ್ನು ತಂದು ಇದು ಮಾಡಿ ಫುಡ್ ಸೆಕ್ಯೂರಿಟಿ ಆಗಿ ಬಂದಿರೋದು ಅವಾಗ, ಕೊಟ್ಟಿರೋದು ಅವಾಗ. ಇದೇ BJP ಅವರು ಅದನ್ನು ಅವತ್ತು ವಿರೋಧ ಮಾಡಿದರು. ಇದೇ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಬಂದಾಗ ಅವತ್ತು ನಾವೆಲ್ಲ ಹೇಳಿದ್ವಿ, ಅವತ್ತು 371J ಕೊಡ್ಬೇಕು ಸರ್, 2008ರಲ್ಲಿ ಹೇಳ್ತಾ ಇದ್ದೀನಿ. ಹೌದು, 371J ಕೊಡ್ಬೇಕು ಸರ್. ಅವರು LK ಅದ್ವಾನಿ ಅವ್ರು ಬಂದಾಗ ಅವ್ರು ಕೊಡೋಕ್ಕಾಗಲ್ಲ ಅಂತಂದ್ರು. ನೀವು ಇದು ಕೊಡಬೇಕು ಸರ್. ಈ ಒಂದು ಏನು 5 ಜಿಲ್ಲೆಗಳೇನಿದಾವೆ ಇಡೀ ದೇಶದಲ್ಲೇ ಹಿಂದುಳಿದ ಜಿಲ್ಲೆಗಳಾಗಿ ಉಳಿದಿದ್ದಾವೆ, ಇದನ್ನ ನೀವು ಎಲ್ಲ ಡೆವಲಪ್ ಆಗಬೇಕಾದ್ರೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತಂದಾಗ ಅವರು ಅನೌನ್ಸ್ ಮಾಡಿದ್ರು 2012ರಲ್ಲಿ. ಸೊ ಇದು ಯಾವತ್ತು ನೀವು ಯಾತ್ರೆಯಲ್ಲಿ ಹೋಗ್ತಿರೋ ಅವತ್ತು ಇದನ್ನೆಲ್ಲ ನೀವು ಜನರಿನಿಂದ ನಿಮಗೆ ಆ ಮೆಸೇಜ್ ಸಿಗ್ತದೆ. ಇದು ಅಷ್ಟೇ, ಸುಮಾರು ವರ್ಷಗಳನ್ನ ಮಾಡಬೇಕು, ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಬೈ ರೋಡ್ ಹೋಗ್ಬೇಕಾ, ಕಾರಲ್ಲಿ ಹೋಗ್ಬೇಕಾ, ಬಸ್ ಯಾತ್ರೆ ಮಾಡ್ಬೇಕಾ ಅಂತ ಅವರೇ ಡಿಸೈಡ್ ಮಾಡಿದ್ರು ರಾಹುಲ್ ಗಾಂಧಿ. ಇಲ್ಲ, ನಾವು ಈ ಏನು ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆಯೋ ಇವತ್ತು ನೀವು ಒಪ್ತಿರೋ ಬಿಡ್ತಿರೋ ಎಲ್ಲೋ ಒಂದು ಕಡೆ ಅದು ಒನ್ ಸೈಡ್ ಲೀನ್ ಆಗ್ತಾ ಇದೆ ಅನ್ನೋದನ್ನ ಜನರದ್ದು ಒಂದು ಅಪೋಸಿಷನ್ದು ಒಂದು ಅವ್ರ ಮೇಲೆ ಒಂದು ಆರೋಪ. ಹಾಗಾಗಿ ನಾವು ಜನರಿಗೆ ತಲುಪಬೇಕು, ಜನರಿಗೇನು ಕಷ್ಟ ಮತ್ತು ಇದಾಗಿದೆಯೋ ಅದನ್ನು ನಮಗೆ ನಾವು ಕೇಳಬೇಕಾದ್ರೆ ನಡಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದು, ಯಾರು ರಾಹುಲ್ ಗಾಂಧಿ ಅವರು. ಸೊ ಆ ರೂಟ್ ಮ್ಯಾಪ್ ಹಾಕಿದ್ರು. ಈ ಇಡೀ ಕನ್ಯಾಕುಮಾರಿನಿಂದ ಹಿಡಿದು ಕಾಶ್ಮೀರ ನಡಿಬೇಕಾದ್ರೆ ನಮ್ಮ ಪುಣ್ಯ ಏನೋ ಅದು ರಾಯಚೂರು ಮುಖಾಂತರನೇ ಹೋಗ್ಬೇಕಾಯ್ತು. ಯಾಕಂದ್ರೆ ಅದು ನಾವು ಸೆಂಟರ್ ಆಗಿದ್ದೀವಿ ಇಡೀ ದೇಶಕ್ಕೆ, ಮತ್ತು ಆ ಸೆಂಟ್ರಲ್ ಲೈನ್ ಈಕ್ವೇಟರ್ ಹಿಂಗ್ ಬರ್ತದೆ, ನಮ್ಮ ದೇಶ ಇದು ಈಕ್ವೇಟರ್ ಹಿಂಗ್ ಬರ್ತದೆ. ಅದು ಆ ಲೈನ್ ಸೆಂಟ್ರಲ್ ಲೈನಲ್ಲಿ ನಾವು ಇದ್ವಿ. ನಮಗೂ ಆಗಿನ ನಮ್ಮ PCC ಅಧ್ಯಕ್ಷರು, ಈಗೂ PCC ಅಧ್ಯಕ್ಷರಿದ್ದಾರೆ DK ಶಿವಕುಮಾರ್, ಅವರು ಕರೆದು ಸುಮಾರು ಮೀಟಿಂಗ್ಗಳು ಮಾಡಿ ಯಾವ ರೀತಿ ಮಾಡಬೇಕು, ನಮ್ಮ CLP ನಾಯಕರು ಸಿದ್ದರಾಮಯ್ಯ ಅವರು ಕರೆದ್ಬಿಟ್ಟು ಎಷ್ಟು ಜನ ಸೇರಿಸ್ಬೇಕು ಅಂತೇಳಿ ಅದು ಆ ಪ್ಲ್ಯಾನಿಂಗ್ ನೋಡಬೇಕಾದ್ರೆ ಇಡೀ ಪ್ರಪಂಚದಲ್ಲೇ ಅಂಥ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಆಗಿದೆ ಅಂತಂದರೆ ಆಶ್ಚರ್ಯ ಅಂತ ಹೇಳ್ಬೇಕಾಗ್ತದೆ. 4000 ಕಿಲೋಮೀಟರ್ ಒಬ್ಬ ವ್ಯಕ್ತಿ ನಡೀತಾನೆ ಅಂತಂದರೆ ನಿರಂತರವಾಗಿ, ಅದು ಆಶ್ಚರ್ಯ. ಅದು ಈ ದೇಶದಲ್ಲಿ ಆಗಿದೆ. ಮತ್ತು ನಮ್ಮ ನಾಯಕರು ಮಾಡಿದ್ದಾರೆ, ನಮಗೆ ಬಹಳ ಅದಕ್ಕೆ ಗೌರವ ಅನ್ನಿಸ್ತದೆ. ಅದೇ ರೀತಿ ರಾಯಚೂರು ಬಂದಾಗ ಅತ್ಯಂತ ಜನಸ್ತೋಮನೇ ಹರಿದು ಬಂತು. ನೀವು ಅದನ್ನ ನೋಡಿದ್ರೆ ಇಡೀ ರಾಯಚೂರು ಜನರೇ ಎಲ್ಲ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಅವ್ರನ್ನ ರಿಸೀವ್ ಮಾಡೋಕ್ಕೆ ರಸ್ತೆ ಮೇಲೆ ಬರೀ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಎಲ್ಲ ಪಾರ್ಟಿ. ನಾನು ಹೇಳ್ತೀನಿ, ಬಡವರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಯುವಕರು, ಯಾರಿಗೆ ಇವತ್ತು ತೊಂದರೆ ಆಗಿದೆಯೋ, ಯಾರಿಗೆ ಅವರು ಒಂದು ವಾಯ್ಸನ್ನು ಈ ಸರ್ಕಾರಕ್ಕೆ ಮತ್ತು ಇವರಿಗೆ ತಲುಪದೆ ಹೋದಾಗ ಇವ್ರ ಮುಖಾಂತರ ನಾವು ತಲುಪಿಸ್ಬೇಕನ್ನೋ ಒಂದು ಇದರಿಂದ ಬಂದವರು. ಆ ಒಂದು ಮಠದಲ್ಲಿ ಈ ಒಂದು ದೇಶದಲ್ಲಿ ಆ ಒಂದು ಭಾರತ್ ಜೋಡೋ ಯಾತ್ರೆ ಆಗಿದೆ. ಇವತ್ತು ಅಂಥ ಒಂದು ಯಾತ್ರೆಯಿಂದ ಇವತ್ತು
ನಮ್ಮ ಒಂದು ಸಮಾಜ ಬದಲಾವಣೆ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು ನಾನು. ಓಕೆ ಸರ್, ಜಾತಿ ಗಣತಿನ ರಾಜ್ಯ BJPನೂ ಸಾಕಷ್ಟು ವಿರೋಧ ಮಾಡ್ತಾ ಇದ್ರು. ಈ ಹಿಂದಿನ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಸಿದ್ದರಾಮಯ್ಯ ಅವರೇ ಜಾತಿ ಗಣತಿಗೆ ಇದು ಮಾಡಿದ್ದು, ಸಾಕಷ್ಟು ವಿರೋಧ ಮಾಡ್ತಾ ಇದ್ರು. ಈಗ ಕೇಂದ್ರವೇ ನಾವೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಜಾತಿ ಗಣತಿ ಅನ್ನುವಂಥದ್ದು ರಾಜಕೀಯ ಲಾಭಕ್ಕೋಸ್ಕರನ, ಅಥವಾ ನಿಜವಾಗ್ಲೂ ಎಲ್ಲ ಸಮುದಾಯಗಳು ಅವರ ಒಂದು ಬಲಾಬಲವನ್ನು ನೋಡಿ ಅವ್ರಿಗೆ ಸಮಾಜದ ಸೂಕ್ತ ಸ್ಥಾನಮಾನಗಳು ಕೊಡಬೇಕು ಅನ್ನುವಂಥ ಉದ್ದೇಶನ, ಅಥವಾ ರಾಜಕೀಯ ಪಕ್ಷಗಳು ಅವ್ರ ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ಕೊತಾ ಇರೋದಾ ಅನ್ನುವಂಥದ್ದು? ಅದೇ ರಾಜಕೀಯ ಒಂದ್ ಕಡೆ ಇಟ್ಬಿಡೋಣ, ನಿಜ ಏನು, ನಿಜ ಸ್ಥಿತಿ ಏನು ಈ ದೇಶದಲ್ಲಿ ಅದು ಬೇಕಲ್ಲ. ರಾಜಕೀಯವಾಗಿ ಯಾವುದೇ ಪಕ್ಷ ರಾಜಕೀಯವಾಗಿ ಯಾವುದೋ ಒಂದು ಇಶ್ಯೂನ ಉಪಯೋಗ ಮಾಡ್ಕೋತದೆ, ಅದು ಸೈಡ್ಗೆ ಇಟ್ಬಿಡೋಣ. ಮೊದಲನೇದಾಗಿ ಈ ದೇಶದಲ್ಲಿ 75 ವರ್ಷ ಆದ್ಮೇಲೆ ಸ್ಥಿತಿಗತಿ ಏನು, ಯಾರ್ದು ಏನು ಪರಿಸ್ಥಿತಿ, ಏನಾಗಿದೆಯೋ, ಯಾಕೆ ನಾವು 10 ವರ್ಷಕ್ಕೊಂದ್ಸಲ ಸೆನ್ಸಸ್ ಮಾಡ್ತೀವಿ? ಸೆನ್ಸಸ್ ಅಂದ್ರೆ ಬರೇ ಮಾತ್ರ ಜನಸಂಖ್ಯೆ ಎಷ್ಟಿದೆ ಅಂತ ಅಲ್ಲ, ಅವ್ರ ಸ್ಥಿತಿಗತಿ ಏನು, ಯಾವ ಸಮಾಜ, ಯಾವ ಒಂದು ವರ್ಗ, ಯಾವ ಒಂದು ರೀಜನ್ ಯಾವ ರೀತಿ ಬೆಳವಣಿಗೆ ಆಗಿದೆಯೋ ಅನ್ನೋದನ್ನ ಒಂದು ನಮಗೆ ರಿಪೋರ್ಟ್ ಇದ್ದಂಗೆ. ಸೊ ಅದು 10 ವರ್ಷಕ್ಕೆ ಮಾಡ್ತೀವಿ. ಈಗ ಈ ನೀವು ಯಾವುದೇ ಹಳ್ಳಿಯಾಗ ಹೋದಾಗ ನೀವು SC/ST ಜನಾಂಗ ನೋಡ್ತೀರಿ ಯಾವ ರೀತಿ ಅವ್ರ ಸ್ಥಿತಿಗತಿ 75 ವರ್ಷ ಹಿಂದೆ ಯಾವ ರೀತಿ ಇತ್ತು, ಈಗ ಹೆಂಗಿದೆ. SC/ST ಕಾಯ್ದೆ ಬಂದಾಗ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅವ್ರಿಗೆ ಬದಲಾವಣೆ ಆಗಿದ್ದಾವೆ, ಅವ್ರವ್ರ ಏನು ಸ್ಥಿತಿಗತಿ ಏನಿದೆಯೋ ಅದು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನಾವು ನೋಡ್ಬೋದು ಇವತ್ತು. ಅದೇ ರೀತಿ ಬೇರೆ ಬೇರೆ ಜಾತಿಗಳಿದಾವೆ, ಯಾವ ಜಾತಿಗಳು ಇದರಿಂದ ವಂಚಿತರಾಗಿದ್ದಾರೋ ಈ ಡೆವಲಪ್ಮೆಂಟ್ನಿಂದ, ಅದು ಒಂದು ಸಮೀಕ್ಷೆನೇ ಇಲ್ಲ ಅದ್ರ ಬಗ್ಗೆ. ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಯಾವ ಆಧಾರದ ಮೇಲೆ ಅವರಿಗೆ, ಯಾವ ಮಾನದಂಡಗಳ ಮೇಲೆ ನೀವು ಇದು ಕೊಡ್ತೀರಿ, ಅವ್ರು ನೀವು ಒಂದು ಅವ್ರದ್ದು ಸೆನ್ಸಸ್ಸೇ ಇಲ್ಲದೆ ಹೋದಾಗ, ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದೆ ಅಂತ ನಿಮ್ಗೆ ಗೊತ್ತಿಲ್ಲದೆ ಹೋದಾಗ ನೀವು ಯಾವ ರೀತಿ ಅವ್ರಿಗೆ ಸೌಲಭ್ಯಗಳನ್ನ ಕೊಡ್ತೀರಾ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಆ ನಿಜ ಸ್ಥಿತಿ ಗೊತ್ತಾಗಬೇಕಾದ್ರೆ ಜಾತಿ ಜನಗಣತಿ ಆಗೇಬೇಕು. ಇದನ್ನ ಮೊದಲನೇದಾಗಿ ಬಹಳಷ್ಟು ಲೀಡರ್ಸ್ ಮಾಡಿದ್ದಾರೆ. 10 ವರ್ಷ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಮುಂಚೂಣಿ ಇಲ್ಲಿದ್ದು ಇದು ಮಾಡಬೇಕು ಅಂತೇಳಿ 2015ರಲ್ಲೇ ಮಾಡಿರೋದು. ಬಟ್ ಇತ್ತೀಚೆಗೆ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಅಂದರೆ ಒಂದು 4-5 ವರ್ಷದಿಂದ ಇದು ಮಾಡಬೇಕು, ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ, ಏನು 90% ಒಂದು ಈ ದೇಶದಲ್ಲಿ ಜನಸಂಖ್ಯೆ ಇದೆಯೋ ಅವರಿಗೆ ಈ ಸವಲತ್ತುಗಳು ಸಿಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಅವ್ರು ವಂಚಿತರಾಗಿದ್ದಾರೆ, ಅವ್ರಿಗೆ ಅನುಕೂಲ ಆಗ್ಬೇಕಾದ್ರೆ ಈ ಜಾತಿ ಜನಗಣತಿ ಆಗೇಬೇಕು ಅಂತೇಳಿ ಅವ್ರು ಪಟ್ಟಿಡಿದು ಪಾರ್ಲಿಮೆಂಟ್ ಆಗಿರ್ಬೋದು, ಬೇರೆ ಹೊರಗಡೆ ಆಗಿರ್ಬೋದು, ಅವ್ರ ಸ್ಪೀಚಸ್ ಅಲ್ಲಿ ಆಗಿರ್ಬೋದು, ಅವ್ರು ಹೋರಾಟ ಮಾಡಿರೋದು ಫಲ ಇವತ್ತು ನಮಗೆ ಈ ಜಾತಿ ಜನಗಣತಿ ಆಗಬೇಕು ಅನ್ನೋದು. ತೆಲಂಗಾಣದಲ್ಲಿ ಮಾಡಿದೀವಿ, ಇಲ್ಲೇನೂ ಮಾಡಿದೀವಿ, 2 ರಾಜ್ಯಗಳಲ್ಲಿ ನಾವು ಎಲ್ಲೆಲ್ಲಿ ಇದೀವಿ ಅಲ್ಲಿ ಮಾಡಿದ ಮೇಲೆ ಈಗ ಒತ್ತಡವನ್ನ ತಂದ ಮೇಲೆ ಈಗ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಹೌದು RSS ಅವರು ವಿರೋಧ ಮಾಡಿದವರು ಇದು ಹಿಂದೂಗಳನ್ನ ಇಲ್ಲ ಒಡೆದಾಗ್ತಾ ಇದಾರೆ ಇವರು ಕಾಂಗ್ರೆಸ್ನವರು. ಈಗ ನಾನು ಅವ್ರನ್ನ ಕೇಳಕ್ ಬಯಸ್ತಾ ಇದ್ದೀನಿ ಇವತ್ತು RSS ಅವ್ರನ್ನ BJP ಅವ್ರನ್ನ ಇವತ್ತು ಈಗ ಮತ್ತೆ ನೀವು ಕೇಂದ್ರ ಸರ್ಕಾರದವರೇ ನೀವೇ ಅದನ್ನ ನಿರ್ಧಾರ ತಗೊಂಡಿದಾಗ ಇವತ್ತು ಹಿಂದೂಗಳನ್ನ ಹೊಡೆದಂಗಲ್ವಾ? ಅಂದ್ರೆ ಅವತ್ತು ಸುಳ್ಳ, ಇದು ಇವತ್ತು ನೀವು ಮಾಡ್ತಿರೋದು ಸುಳ್ಳ ಅಂತ ಒತ್ತಡದ ಇವತ್ತು ಏನು ಯಾವ ಒತ್ತಡ ಬಂದಿದೆಯೋ ಅವ್ರ ಮೇಲೆ, ಆ ಒತ್ತಡದ ಪೂರಕವಾಗಿ ಇವತ್ತು ಅವರು ಅದನ್ನ ಕ್ಯಾಸ್ಟ್ ಸೆನ್ಸಸ್ನ ಒಪ್ಪಿದ್ದಾರೆ, ಮಾಡಬೇಕಾಗ್ತದೆ, ಮುಂದಿನ ವರ್ಷದಲ್ಲಿ ಮಾಡ್ತೀವಿ ಅಂತ ಒಪ್ಪಿದ್ದಾರೆ. ಅದು ಜಯ ಸಿಕ್ಕಿರೋದು ರಾಹುಲ್ ಗಾಂಧಿ ಅವರಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ರೇವಂತ್ ರೆಡ್ಡಿ ಅಂತ ಲೀಡರ್ಸ್ಗೆ ಅಂತ ನಾನು ಹೇಳ್ಬೇಕಾಗ್ತದೆ. ಓಕೆ ಸರ್, ಇನ್ನು ಕಾಂಗ್ರೆಸ್ ಸರ್ಕಾರ ಈ ಬಾರಿ ಅಧಿಕಾರಕ್ಕೆ ಬಂದಿರುವಂಥದ್ದು ಅಂದರೆ ನಿಮ್ಮ ನಾಯಕರೇ ಹೇಳುವಂಥ ರೀತಿಯಲ್ಲಿ ನಾವೇನು 5 ಗ್ಯಾರಂಟಿಗಳನ್ನ ಫಸ್ಟ್ ಟೈಮ್ ಇಡೀ ದೇಶದಲ್ಲೇ ಯಾರು ಕೂಡ ಈ ಥರ ಗ್ಯಾರಂಟಿಗಳು ಕೊಟ್ಟಿರಲಿಲ್ಲ, ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೋ ಅದಾದಮೇಲೆ ನಾವು ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಇಂಪ್ಲಿಮೆಂಟ್ ಕೂಡ ಮಾಡಿದ್ವಿ ಅಂತ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ, ನಾನು ಜಾಸ್ತಿ ಹೇಳುವಂಥದ್ದಿಲ್ಲ. ಸಾಕಷ್ಟು ನೆಗೆಟಿವ್ ಈಗಲೂ ಕೂಡ ನಡೀತಾನೆ ಇದೆ. ಒಂದು ಕಡೆ ಫಲಾನುಭವಿಗಳು ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ, ಅನುಕೂಲಗಳು ಏನೇನಾಯಿತು ಅಂತೇಳಿ. ವಿರೋಧ ಪಕ್ಷಗಳು ಈಗಲೂ ಕೂಡ ಟೀಕೆಯನ್ನು ಮಾಡ್ತಾನೆ ಅವರು ನೆಕ್ಸ್ಟು ಬರುವಂಥ ಎಲೆಕ್ಷನ್ಗಳಲ್ಲಿ ಅವರು ಕೂಡ ಅದೇ ಮಾದರಿಯನ್ನು ಅನುಸರಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಏನು ಉಚಿತ ಸ್ಕೀಮ್ಗಳಿದೆಯಲ್ಲ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಗೆ ವರ್ಕ್ ಆಗುತ್ತೆ ಸರ್? ಅವೆಲ್ಲವೂ ಕೂಡ ಮುಂದಿನ ಚುನಾವಣೆಗಳಿಗೆ ಇವೆಲ್ಲವೂ ಕೂಡ ಎಲ್ಲ ರಾಜ್ಯಗಳಿಗೂ ಕೂಡ ವಿಸ್ತರಣೆ ಆಗುತ್ತಾ? ಬೇರೆ ಪಕ್ಷಗಳು ನಿಮ್ಮ ದಾರಿಯನ್ನೇ ಹಿಡಿತಾವ? ನಿಜವಾಗ್ಲೂ ಕೂಡ ಆರ್ಥಿಕವಾಗಿ ಇದು ದೇಶದ ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗುತ್ತಾ? ಈ ಮೊದಲನೇದೇನಂತಂದ್ರೆ ಇದು ಪಾಲಿಟಿಕ್ಸು ಮತ್ತು ಎಲೆಕ್ಷನ್ಸಿಗೆ
ಒಂದು ಕಡೆ ಅದು ಯಾವುದೇ ರಾಜಕೀಯ ಪಕ್ಷ ಇವೆಲ್ಲ ಮಾಡಿದಾಗ ಪಾಲಿಟಿಕ್ಸು ನೋಡ್ತದೆ ಮತ್ತು ಅದರಿಂದ ಓಟ್ಸೂ ಕಾರ್ನರ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಮಾಡ್ತದೆ. ಬಟ್ ಇದು ಸೈದ್ಧಾಂತಿಕವಾಗಿ ಸಿದ್ಧಾಂತವಾಗಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಅವ್ರು ಇಡೀ ದೇಶ ಉದ್ದಕ್ಕೂ ನಡೆದಾಗ ಏನು ಆಹೋಳಿಗೆ ಬಂದು ಏನು ನಿಜ ಸ್ಥಿತಿ ಏನಿದೆಯೋ ಇವತ್ತು ನಾವು ಏನೋ ಇಂಡಿಯಾ ಶೈನಿಂಗ್ ಅಥವಾ ಇಂಡಿಯಾ ಆ ರೀತಿ ಆಗ್ತಾ ಇದೆ, ವಿಕಸಿತ್ ಭಾರತ್ ಅಂತ ನಾವು ಹೇಳ್ತಾ ಇದ್ದೀವಿ. ಯಾರಿಗೆ ಈ ಡೆವಲಪ್ಮೆಂಟ್ ಮುಟ್ತಾ ಇದೆಯೋ, ನಿಜವಾಗೂ ಏನು ಕೆಳಮಟ್ಟದಲ್ಲಿ ಇದ್ದವರು ಬಡವರು ಏನಿದ್ದಾರೆ ಈ ದೇಶದಲ್ಲಿ ಅವ್ರಿಗೆ ನಿಜವಾಗಿ ನೀವು ಮುಟ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ನಿಜ ಸ್ಥಿತಿ ಗೊತ್ತಾಗಿರೋದು ಭಾರತ್ ಜೋಡೋ ಯಾತ್ರೆಯಿಂದ. ಎಲ್ಲರೂ ಅಲ್ಲಿಂದ ಕನ್ಯಾಕುಮಾರಿನಿಂದ ಹಿಡಿದು ಕಾಶ್ಮೀರಿಗೆ ನಡೆದಾಗ ಪ್ರತಿಯೊಂದು ಕಡೆನೂ ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಇವರೆಲ್ಲರೂ ತಮ್ಮ ತಮ್ಮ ಆಹ್ವಾನಗಳನ್ನ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು. ಅವಾಗ ಅವರು ನಿರ್ಧಾರ ಮಾಡಿದ್ದು, ಇಲ್ಲ ನಮ್ಮ ಸರ್ಕಾರ ಬಂದರೆ ಇಂಥ ಸ್ಕೀಮ್ಗಳು ಕೊಡಬೇಕು, ನಾವು ಬಡವ್ರಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಏನು ಸವಲತ್ತುಗಳು ಸಿಗ್ತಾ ಇಲ್ಲೋ ಅದನ್ನ ಕೊಡಬೇಕು ಅಂತ ಮೂಲ ಉದ್ದೇಶ ಅದು. ಏನೋ ರಾಜಕೀಯ ಉದ್ದೇಶ ಬೇರೆ, ಬಟ್ ಮೂಲ ಉದ್ದೇಶ ಏನಂದ್ರೆ ಏನು ಇವ್ರು ಬಡವರು ಇದ್ದಾರೆ. ಈಗ ಮಹಿಳೆಯರಿಗೆ ಕೊಡೋದು ಏನು ನೋಡ್ರಿ, ಇಂಥ ಒಂದು ಸ್ಕೀಮ್ಗಳು ಮಹಿಳೆಯರಿಗೆ ಕೊಟ್ಟ ಮೇಲೆ ಏನಾಗಿದೆ, ಅವ್ರವ್ರ ಮನೆಗಳಲ್ಲಿ ಏನೇನು ಪರಿವರ್ತನೆ ಆಗಿದೆ ಅಂತ ನೀವು ಸಮೀಕ್ಷೆ ಮಾಡಬೇಕು. ಅದು ಆ 2000 ಏನು ಸಿಗ್ತಾ ಇದೆ ಇವತ್ತು ಮಹಿಳೆಗೆ, ಒಬ್ಬ ಮಹಿಳೆಗೆ, ಅದರಿಂದ ಆ ಕುಟುಂಬ ನಡೀತಾ ಇದೆ, ಸ್ವಾವಲಂಬಿತರಾಗಿದ್ದಾರೆ ಅವರು. ಅವ್ರು ಯಾರಿಗೂ ಕೇಳೋದು ಅವಶ್ಯಕತೆ ಇಲ್ಲ, ಬಸ್ ಸರ್ವಿಸಸ್ ಸಿಗ್ತಾ ಇದ್ದಾವೆ, ಎಲ್ಲಿ ಬೇಕಲ್ಲಿ ಹೋಗ್ಬೋದು. ಇವತ್ತು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಂತೇಳಿ ಒಂದು ರಿಪೋರ್ಟ್ ಬಂದಿದೆ, ಮೊನ್ನೆ ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಅದರಲ್ಲಿ ಈ ಒಂದು ಬಸ್ ಸರ್ವಿಸಸ್ನಿಂದ ಎಷ್ಟು ಅನುಕೂಲ ಆಗಿದೆ ಮಹಿಳೆಯರಿಗೆ, ಏನು ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗಿದೆ, ಈ ಓದ್ತಾ ಇರೋಂಥ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ಅದರಲ್ಲಿ ಸರ್ವೆಯಲ್ಲಿದೆ. ಅದು ಹ್ಯೂಮನ್ ಇಂಡೆಕ್ಸಸ್ ಇನ್ಕ್ರೀಸ್ ಮಾಡ್ತದೆ. ಯಾವತ್ತು ನೀವು ನಿಮ್ಮ ಮಹಿಳೆಯರಿಗೆ ನೀವು ಆ ಸ್ವಾವಲಂಬಿತ ಕೊಡ್ತಿರೋ, ಅವ್ರಿಗೆ ಆ ಶಕ್ತಿ ಕೊಡ್ತಿರೋ, ಆ ದೇಶ ಉದ್ಧಾರ ಆಗ್ತದೆ. ಅದ್ರ ತಕ್ಕಂತೆ ರಾಜಕೀಯವಾಗಿ ನೀವು ರಾಜಕೀಯಕ್ಕೆ ಬಂದಾಗ ನಾವು ಅದನ್ನು ಹೇಳ್ಬೇಕಾಗ್ತದೆ. ಹೌದಾ, ನಾವು ಈ ಸ್ಕೀಮ್ಗಳನ್ನ ಕೊಡ್ತಾ ಇದ್ದೀವಿ, ನಿಮ್ಗೆ ಅನುಕೂಲ ಆಗ್ತಾ ಇದೆ, ನಿಮ್ಮ ಸಪೋರ್ಟ್ ಸಿಕ್ಕರೆ ಇನ್ನಷ್ಟು ಅನುಕೂಲ ಮಾಡಿಕೊಡ್ತೀವಿ. ಈಗ ನೋಡ್ರಿ 5 ಗ್ಯಾರಂಟಿಗಳು ಕೊಟ್ವಿ. ಮೊನ್ನೆ ಹೊಸಪೇಟೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ 3 ಲಕ್ಷ ಮೇಲ್ಪಟ್ಟು ಜನ ಸೇರಿದ್ರು. 2 ವರ್ಷ ಪೂರ್ಣ ಆದಮೇಲೆ ಎಲ್ಲರಿಗೂ ಖಾತೆಗಳು ಕೊಟ್ಟು ಅವ್ರಿಗೆ ಏನು ಈ ಪೋಡಿ ವಿಲೇಜಸ್ ಏನಿರ್ತವೆ ಇವರೆಲ್ಲರಿಗೂ ಏನೋ ಸೇಲ್ ಡೀಡ್ಸ್ ಕೊಟ್ಟು ರೆವೆನ್ಯೂ ವಿಲೇಜಸ್ ಮಾಡಿ ಅವ್ರು ಇವತ್ತು ಅವ್ರಿಗೆ ಡಾಕ್ಯುಮೆಂಟ್ಸ್ ಸಿಕ್ಕಿದ್ದಾವೆ. 75 ವರ್ಷ ಕಳೆದ್ರೂ ಅವ್ರಿಗೆ ಡಾಕ್ಯುಮೆಂಟ್ಸ್ ಇರ್ತಿದ್ದಿಲ್ಲ. ಈಗ ಆ ಡಾಕ್ಯುಮೆಂಟ್ಸ್ನು ಕೊಟ್ಟು ಒಂದು ಸಮಾವೇಶ ಮಾಡಿದ್ವಿ. ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು, ಇದು 6ನೇ ಗ್ಯಾರಂಟಿ ನಮ್ದು. ಈ ಗ್ಯಾರಂಟಿಯಲ್ಲಿ ಇದ್ದಿಲ್ಲ ಇದು, ಹೌದು. ಆದ್ರೂ ಇದನ್ನ ಫ್ರೀಯಾಗಿ ಅವ್ರವ್ರು ಏನು ವಾಸ ಮಾಡುತ್ತಿರೋಂಥ ಒಂದು ಹಳ್ಳಿಗಳಲ್ಲಿ ಮತ್ತೆ ಅದೇ ಮನೆಗಳಿಗೆ ಅವ್ರಿಗೆ ಹಕ್ಕುಪತ್ರ ಮತ್ತೆ ಅವ್ರಿಗೆ ಸೇಲ್ ಡೀಡ್ ಅನ್ನ ಕೊಡೋಂಥ ಒಂದು ದೊಡ್ಡ ಕಾರ್ಯಕ್ರಮ ಮೊನ್ನೆ ಹಾಸ್ಪಿಟಲ್ ಮಾಡಿದ್ವಿ. ದೊಡ್ಡ ಸಕ್ಸಸ್ ಆಯಿತು. ಈ ರೀತಿ ಜನಪರ ಕೆಲಸಗಳು ಮಾಡ್ತಾ ಹೋದ್ರೆ ಜನ ಬೆಂಬಲ ಸಿಗ್ತದೆ, ಜನ ವಿಶ್ವಾಸ ಸಿಗ್ತದೆ. ಹೌದಪ್ಪ, ಈ ಸರ್ಕಾರ ಮತ್ತೆ ಬೇರೆ ಸರ್ಕಾರಗಳ ವ್ಯತ್ಯಾಸ ಏನಿದೆ ಅಂತ ಜನರಿಗೆ ಗೊತ್ತಿದೆ ಇವತ್ತು.